ತಾರೀಕು ಮಾರ್ಚ್ 4ನೇ ತಾರೀಕು ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 10:30 ಗಂಟೆಗೆ ನಡೆಯುವಂಥ ಕಂದಾಯ ಇಲಾಖೆಯ ಮಹತ್ವಾಕಾಂಕ್ಷೆಯ ಯೋಜನೆಯಾದಂಥ ಪೋಡಿ ಮುಕ್ತ ಗ್ರಾಮಗಳ ಕಾರ್ಯಕ್ರಮನ ಇಲ್ಲಿ ಹೊಸಕೋಟೆಯಲ್ಲಿ ಹಮ್ಮಿಕೋತಾ ಇದ್ದೀವಿ. ಅದರ ಪ್ರಯುಕ್ತವಾಗಿ ಇವತ್ತು ನಾವು ನಮ್ಮ IB ಹತ್ರ ಒಂದು ಪೂರ್ವಭಾವಿ ಸಭೆ ಇಟ್ಕೊಂಡು ಏನು ಹೊಸಕೋಟೆ ತಾಲೂಕಲ್ಲಿ ಸುಮಾರು 500ಕ್ಕೂ ಹೆಚ್ಚು ಪೋಡಿಗಳ ಬ್ಲಾಕ್ಗಳನ್ನ ನಾವು ಮಾಡ್ತಾಯಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ಸೇರಿದಂತೆ 4 ತಾಲೂಕಲ್ಲಿ ಸುಮಾರು 3,500 ರೈತರಿಗೆ ಅವರ ಒಂದು ಭೂಮಿಯ ಹಕ್ಕನ್ನು ಒಂದು ಸ್ಥಳದಲ್ಲೇ ವರ್ಗಾವಣೆ ಮಾಡೋಂಥ ಹಸ್ತಾಂತರ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಸುಮಾರು 10,500 ಏನು ಇವತ್ತು ನಾವು ಪೌತಿ ಖಾತೆಗಳನ್ನ ಮಾಡ್ತಾಯಿದ್ದೀವಿ. 4 ತಾಲೂಕುಗಳಿಂದ ಸೇರಿ ವಿಶೇಷವಾಗಿ ಹೊಸಕೋಟೆ ತಾಲೂಕಲ್ಲಿ ಸುಮಾರು 5,000ದಷ್ಟು ಪೌತಿ ಖಾತೆಗಳನ್ನು ಕೂಡ ಅಲ್ಲೇ ವಿತರಣೆ ಮಾಡೋಂಥದ್ದು. ಮತ್ತು ವೈಯಕ್ತಿಕವಾದಂಥ ಸವಲತ್ತುಗಳು, ಇನ್ನು ಸಾಮಾಜಿಕ ಭದ್ರತಾ ಯೋಜನೆಗಳವೆ, ಪೆನ್ಷನ್ ಆಗಿರ್ಬೋದು, ವಿಧವಾ ಮಾಶಾಸನ ಆಗಿರ್ಬೋದು, ವೃದ್ಧಾಪ್ಯ ವೇತನಗಳಾಗಿರ್ಬೋದು, ಈ ಥರದನ್ನು ಕೂಡ ಅಲ್ಲೇ ವಿತರಣೆ ಮಾಡಿ ವಿಶೇಷವಾಗಿ ಹೊಸಕೋಟೆ ತಾಲೂಕಲ್ಲಿ ಏನು ಇತ್ತೀಚೆವರೆಗೂ ಕೊಡಬೇಕಾದಂಥ 94C ಮತ್ತು 94CC ಫಲಾನುಭವಿಗಳಿಗೂ ಕೂಡ ಅವ್ರ ಹಕ್ಕನ್ನು ಕೊಡೋಂಥದ್ದು ಮತ್ತು ಫಾರ್ಮ್ 53 ಅಡಿಯಲ್ಲಿ ಸಾಗುವಳಿ ಚೀಟಿಗಳನ್ನು ಕೂಡ ವಿತರಣೆ ಮಾಡೋಂಥದ್ದು ಇವತ್ತು ಸೇರಿ ಒಟ್ಟಾರೆ ನಾವು ಸುಮಾರು ಒಂದು 18,000 ಫಲಾನುಭವಿಗಳಿಗೆ ಅವ್ರ ಹಕ್ಕನ್ನು ಕೊಡೋಂಥ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಅದರಿಂದ ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಆ ಕಾರ್ಯಕ್ರಮದಲ್ಲಿ ಸರ್ಕಾರ ಇವತ್ತು ಹಲವಾರು ಗ್ಯಾರಂಟಿಗಳನ್ನ ಈಗಾಗಲೇ ಕೊಡ್ತಾ ಇದೆ, ಪಂಚ ಗ್ಯಾರಂಟಿಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಇದೆಲ್ಲರಿಗೂ ಕೂಡ ಗೊತ್ತಿದ್ದೇನೆ. 6ನೇ ಗ್ಯಾರಂಟಿ ಏನಾಗಿದೆ, ಭೂ ಮಾಲೀಕತ್ವ ಅಥವಾ ಭೂಮಿಯ ಹಕ್ಕು, ಆ ಒಂದು ಗ್ಯಾರಂಟಿನ ಕೂಡ ನಮ್ಮ ಸರ್ಕಾರ ಏನು ಬದ್ಧತೆಯಾಗಿಟ್ಕೊಂಡು 6ನೇ ಗ್ಯಾರಂಟಿ ಅಂತ ನಾವು ಅಂದ್ಕೊಂಡಿದ್ವಿ. ಆ 6ನೇ ಗ್ಯಾರಂಟಿ ಅಡಿಯಲ್ಲಿ ಇವತ್ತು ಇದನ್ನು ಕೂಡ ಹಸ್ತಾಂತರ ಮಾಡ್ತಾ ಇದ್ದೀವಿ. ಇಲ್ಲಿ ಚರ್ಚೆಗಳು ಮಾಡಿದಂಥ ಸಂದರ್ಭದಲ್ಲಿ ಕೆಲವರು ಇಲ್ಲಿರ್ತಕ್ಕಂಥ ರೈತರಾಗಿರ್ಬೋದು, ಬೇರೆ ಬೇರೆ ಗ್ರಾಮಗಳಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಅವರು ಆತಂಕ ವ್ಯಕ್ತಪಡಿಸಿ ಇವತ್ತು ನಮ್ಮ ಭೂಮಿಗಳು ಇನ್ನೂ ಪೋಡಾಗಿಲ್ಲ ಅಂತಂದರು. ಅದರಲ್ಲಿ 2 ಥರದ ಅಡಕು ತೊಡಕುಗಳಿರೋಂಥ ಕ್ಯಾಟಗರಿ ಇದೆ. ಒಂದು 6 to 10 ಮಿಸ್ ಮ್ಯಾಚ್ ಇರ್ತಕ್ಕಂಥದ್ರೆ ಭೂಮಿಯಲ್ಲಿ 40-45 ಎಕರೆ ಇರ್ಬೋದು, ಆದರೆ ಗ್ರಾಂಟ್ ಆಗಿರೋದು ಅದಕ್ಕಿಂತ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ ಥರ ಒಂದು ಪರಿಹಾರ ಕಂಡುಹಿಡಿಬೇಕಂತೇಳಿ ಕಂದಾಯ ಇಲಾಖೆಯಲ್ಲಿ ಚರ್ಚೆಯಾಗಿ ಹಾಸನದಲ್ಲಿ ಅದರಲ್ಲಿ ಟ್ರಯಲ್ ಬೇಸಿಸಲ್ಲಿ ಚನ್ನರಾಯಪಟ್ಟಣ ತಾಲೂಕಲ್ಲಿ ಸರ್ವೆ ನಂಬರ್ನ ತಗೊಂಡು ಅಲ್ಲಿ ಮಾಡ್ತಾ ಇದ್ದಾರೆ. ಅದು ಯಶಸ್ವಿ ಆದಾಗ ಅದನ್ನ ಪೂರ್ತಿ ರಾಜ್ಯಾದ್ಯಂತ ಅದನ್ನು ಮಾಡೋಕ್ಕೂ ಅವಕಾಶ ಸಿಗುತ್ತೆ. ಈ ಒಂದು 6 to 10 ಮಿಸ್ ಮ್ಯಾಚ್ ಇರೋಂಥ ಒಂದು ಸರ್ವೆ ನಂಬರ್ಗಳು ನಮ್ಮ ತಾಲೂಕಲ್ಲಿ ಸುಮಾರು ಒಂದು 1,500 ರೈತರು 1,500 ಬ್ಲಾಕ್ ಅಷ್ಟು ಇದೇನಿದೆ ಅದನ್ನು ಕೂಡ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ. ಅದ್ರ ಜೊತೆಗೆ ಕೆಲವೊಂದು ರೈತರ ಹತ್ರ ಕೆಲವೊಂದು ಡಾಕ್ಯುಮೆಂಟ್ಗಳು ಮಿಸ್ಸಿಂಗ್ ಆಗಿರ್ತದೆ. ಕೆಲವೊಬ್ಬರಿಗೆ ದರಖಾಸ್ತು ಇಲ್ಲದೆ ಇರ್ಬೋದು, ಖಾತೆ ಇಲ್ಲದೆ ಇರ್ಬೋದು, ಪಾಣಿ ಇಲ್ಲದೆ ಇರ್ಬೋದು, OM ಇಲ್ಲದೆ ಇರ್ಬೋದು. ಅವರೆಲ್ಲರಿಗೂ ಕೂಡ ಮಿಸ್ಸಿಂಗ್ ಫೈಲಲ್ಲಿ DC ಆಫೀಸಲ್ಲಿ ಮಿಸ್ಸಿಂಗ್ ಫೈಲಲ್ಲಿ ಪೋಡಿಗಳಿಗೆ ಏನು ಮಾಡಬೇಕು ಅವನ್ನು ಕೂಡ ಮಾಡಿಕೊಟ್ಟು ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವರ ಹಕ್ಕನ್ನು ವರ್ಗಾವಣೆ ಮಾಡೋಂಥ ಹಸ್ತಾಂತರ ಮಾಡೋಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೋತೀವಿ. ಇದು ಪ್ರೆಸೆಂಟಾಗಿ ಏನು ಹಿಂದೆ ಆಗಲೇ 303 ಬ್ಲಾಕ್ಗಳನ್ನ ನಾವು ಕೊಟ್ಟಿದ್ವಿ. ಇವಾಗ 500ಕ್ಕೂ ಹೆಚ್ಚಂದ್ರೆ ಒಟ್ಟಾರೆ ಒಂದು 800 ಬ್ಲಾಕ್ಗಳನ್ನ ಇವತ್ತು ನಾವು ರೈತರಿಗೆ ಅವ್ರ ದಾಖಲಾತಿಗಳ ಸಮೇತವಾಗಿ ಆಕಾರ ಬಂದಾಗಿರ್ಬೋದು, ಟಿಪ್ಪಣಿ ಆಗಿರ್ಬೋದು, RTC ಆಗಿರ್ಬೋದು, ಪಾಣಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಸೇರಿ ಅವರಿಗೆ ಹಸ್ತಾಂತರ ಮಾಡೋಂಥ ಕೆಲಸ ಮಾಡ್ತೀವಿ. ಇದ್ರ ಮುಖಾಂತರವಾಗಿ ರೈತರು ಮುಂದಿನ ದಿನಗಳಲ್ಲಿ ಅವ್ರ ಮನೆಗಳಲ್ಲಿ ಏನಾದರೂ ಕಾರ್ಯಕ್ರಮ ಆದರೆ ಅದ್ರ ಮೇಲೆ ಒಂದು ಸಾಲ ತೊಗೊಳ್ಳೋಂಥದ್ದಾಗಿರ್ಬೋದು, ಅಥವಾ ಅಣ್ಣ ತಮ್ಮಂದ್ರೆ ಅವ್ರ ಭೂಮಿನ ವಿಭಾಗ ಮಾಡಿಕೊಂಡು ಅವ್ರವ್ರ ಹಕ್ಕುಗಳನ್ನ ಅವ್ರು ಪಡ್ಕೋಬೇಕಾದಂಥ ಸಂದರ್ಭದಲ್ಲಿ ಪ್ರತ್ಯೇಕವಾದಂಥ ಸರ್ವೆ ನಂಬರ್ ಬಂದಾಗ ಅವರು ಅವರ ಭೂಮಿಗಳನ್ನ ವಿಭಾಗಗಳು ಮಾಡ್ಕೊಳ್ಳೋಂಥ ಎಲ್ಲ ಅನುಕೂಲಗಳು, ಹಕ್ಕುಗಳಿಗೆ ಅವ್ರಿಗೆ ದೊರೆಯುತ್ತೆ. ಅದರಿಂದ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ, ಈ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮಕ್ಕೆ ಎಲ್ಲ ಜನ ಬಂದು ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲಿ ಕೂಡ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ.